ಮೊದಲನೇದಾಗಿ ನವೆಂಬರ್ 26ರ ಸಂವಿಧಾನದ ದಿನದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನನ್ನ ಹೆಸರು ಎಂ ಶ್ರೀನಿವಾಸನ್, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ. ಇಂದು ನಮ್ಮ ಘನ ಸರ್ಕಾರದ, ಅದರಲ್ಲೂ ಕೂಡ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಇವರ ಆದೇಶ ಮತ್ತು ಸೂಚನೆಗಳ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಕಚೇರಿ, ಶಾಲೆಗಳು, ಸಂಸ್ಥೆಗಳು, ಹೀಗೆ ಖಾಸಗಿ ಶಾಲೆಗಳಿಂದ ಹಿಡಿದು ಪ್ರತಿ ಎಲ್ಲರಲ್ಲೂ ಕೂಡ ನಮ್ಮ ಸಂವಿಧಾನವನ್ನ ವಾಚನ ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ನಮ್ಮ ಆಯುಕ್ತರ ಸೂಚನೆಗಳಂತೆ ಇಡೀ ಜಿಲ್ಲೆಯಲ್ಲಿ ನಾವು ಎಲ್ಲ ಕೂಡ ಇಲಾಖೆಗಳು ಕೂಡ ಈಗಾಗಲೇ ನಾವು ಮೊನ್ನೆನೇ ನಾವು ಆದೇಶವನ್ನು ಮಾಡಿಸಿದ್ವಿ. ಅದರಂತೆ ಇವತ್ತು ಸಂವಿಧಾನದ ದಿನಾಚರಣೆಯ ಅಂಗವಾಗಿ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಶಾಲಾ ಕಾಲೇಜುಗಳು, ಕಚೇರಿಗಳಲ್ಲೂ ಕೂಡ ವಾಚನ ಮಾಡಿದ್ದಾರೆ. ಈಗಾಗಲೇ ನಾವು ಕೋಲಾರಿನಲ್ಲಿ ಜಿಲ್ಲಾ ಮಟ್ಟದ ಒಂದು ಸಂವಿಧಾನದ ದಿನಾಚರಣೆಯ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಕೂಡ ಹೇಳಿದ್ರಲ್ಲಿ, ಸ್ನೇಹಿತರು ಹೇಳಿದ್ರಲ್ಲಿ, ಮುಳಬಾಗಲಲ್ಲಿ ಬಹಳ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಒಳ್ಳೆ ರೀತಿಯಲ್ಲಿ ನೆನ್ನೆನೇ ಹೇಳಿದ್ರು. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದ್ರು, ನರಸಿಂಹಯ್ಯ ಅವರು, ನಾವೆಲ್ಲ ಸರ್ ನನಗಿಂತ ಹೆಚ್ಚಾಗಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಕೂಡ ಅವರೇ ನೇತೃತ್ವ ವಹಿಸಿ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು, ಮಕ್ಕಳನ್ನ ಹಾಗೂ ಸಾರ್ವಜನಿಕರು ಒಗ್ಗೂಡಿಸಿ ನಾವು ಸಂವಿಧಾನದ ಪೀಠಿಕೆಯನ್ನು ವಾಚನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಅಂದಾಗ ನಾನು ಕೂಡ ಬೇಗ ಅಲ್ಲಿ ಮುಗಿಸ್ಬಿಟ್ಟು ನಮ್ಮಲ್ಲಿ ನಮ್ಮ ರಾಮಕೃಷ್ಣಪುರ ಆರ್ಕೆ ಇವರು ಉಪನ್ಯಾಸಕರು ಬಂದಿದ್ರು, ಅಲ್ಲಿ ಕೂಡ ಅವ್ರನ್ನ ಕರೆಸಿದ್ವಿ. ಅವರು ಅಲ್ಲಿ ಮಾತಾಡಿದ್ರು. ಸಾಕಷ್ಟು ಜನ ಬಹಳ ಚೆನ್ನಾಗಿ ನಮ್ಮ MLC ಆಗಿರತಕ್ಕಂಥ ಅನಿಲ್ ಕುಮಾರ್ ಬಹಳ ಸೊಗಸಾಗಿ ಮಾತಾಡಿದ್ರು ಅಲ್ಲಿ ಕೂಡ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ. ಇಲ್ಲಿ ಕೂಡ ಸಾಕಷ್ಟು ಜನ ನಮ್ಮ ಸಂವಿಧಾನದ ಬಗ್ಗೆ ಗೊತ್ತಿರ್ತಕ್ಕಂಥ ನೀವುಗಳೆಲ್ಲ ಕೂಡ ನಾನು ಈಗಾಗಲೇ ನಿಮ್ಮ ಜೊತೆ ಇದ್ದವನು. ನಾನು ಸಂವಿಧಾನದ ಒಂದು ದಿನಾಚರಣೆ ಜಾಗೃತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಜೊತೆ ಇದ್ದಿದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಮುಳಬಾಗಿಲಿನ ತಾಲೂಕಿನಲ್ಲಿ ಎಲ್ಲರೂ ಕೂಡ ಈ ಸಂವಿಧಾನದ ಒಂದು ಪ್ರಚಾರದ ಬಗ್ಗೆ, ಇದರ ಉದ್ದೇಶ ಇಷ್ಟೇ, ಸಂವಿಧಾನ ಯಾವುದೇ ಜಾತಿ, ಮತ, ಕುಲ, ಗೋತ್ರ, ಧರ್ಮ ಯಾವುದಕ್ಕೂ ಕೂಡ ಬಡವರು ಶ್ರೀಮಂತರಿಗೂ ಇರ್ತಕ್ಕಂಥದ್ದು, ಅಧಿಕಾರಿಗಳಿಗೂ ಇರ್ತಕ್ಕಂಥದ್ದೆಲ್ಲ, ಇದು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಕೂಡ ಅನುಭವಿಸ್ತಕ್ಕಂಥದ್ದು. ಪ್ರತಿಯೊಬ್ಬ ನಾಗರಿಕನು ಕೂಡ ಸಮಾನತೆಯಿಂದ, ಸೋದರ ಭಾವತ್ವದಿಂದ ಮತ್ತೆ ಸಮಪಾಲು ಸಮಬಾಲು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಾಳ್ಬೇಕು. ಪ್ರತಿಯೊಬ್ಬರಿಗೂ ಈ ಸಂವಿಧಾನದಲ್ಲಿ ಅವಕಾಶಗಳಿದ್ದಾವೆ, ಕಾನೂನು ತಕ್ಕಂಥ ಎಲ್ರಿಗೂ ಹೊಂದಿದಂತ ಅರಿವನ್ನು ಮೂಡಿಸಬೇಕು. ಇದರ ವಾಚನ ಮಾಡತಕ್ಕಂಥದ್ದು ಒಂದೇ ಅಲ್ಲ, ಆ ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳನ್ನ ಪ್ರತಿಯೊಬ್ಬರೂ ಕೂಡ, ಅದರಲ್ಲೂ ಕೂಡ ಈಗ ನಮ್ಮ ಇಂದಿನ ಪ್ರಜೆ ಏನು ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥ ಮಕ್ಕಳಲ್ಲಿ ಹೆಚ್ಚಿನ ಒಂದು ತಿಳುವಳಿಕನ್ನ, ಜ್ಞಾನವನ್ನ, ನಾವು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿವಸದಲ್ಲಿ ಮುಳಬಾಗಿಲು ತಾಲೂಕು ನೀವೆಲ್ಲ ಕೂಡ ಬಹಳ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿದಿರಿ ಅಂತಕ್ಕಂಥ ವಿಚಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎಲ್ಲರೂ ಕೂಡ ಇಡೀ ನಿಮ್ಮ ಒಂದು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೂ ಮತ್ತು ನಿಮ್ಮೆಲ್ಲ ಮುಖಂಡರುಗಳು ಕೂಡ ನಾನು ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ನಿಮಗೆಲ್ಲರೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ನೋಡಿ, ನಿಮ್ ಪ್ರಶ್ನೆ ಸಮಂಜಸವಾಗಿದೆ ಇಲ್ಲ ಅಂತ ಹೇಳಿಲ್ಲ. ನಾವೀಗಾಗಲೇ ಸಂವಿಧಾನ ಬಂದು ನಾವು ಸುಮಾರು ವರ್ಷಗಳು 47ರ ನಂತರ ನಾವು 1949ರಲ್ಲಿ ಅಂಗೀಕಾರ ಮಾಡಿಕೊಂಡ್ವಿ. 50ರಿಂದ ಈಚೆಗೆ ನಾವು ಸಂವಿಧಾನವನ್ನ ನಾವು ಅನುಸರಿಸಿಕೊಂಡು ಸಂವಿಧಾನ ಪ್ರಕಾರ ನಾವು ಆಡಳಿತವನ್ನು ನಡೆಸ್ತಾ ಇದ್ದೀವಿ. ಸಂವಿಧಾನ ಅಂತಕ್ಕಂಥದ್ದು ಕೆಲವರಲ್ಲಿ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಒಂದು ಭಾವ ಇದೆ. ಸಂವಿಧಾನ ಅಂತಕ್ಕಂಥದ್ದು ಯಾವುದೋ ಒಂದು ವರ್ಗ, ಒಂದು ಕುಟುಂಬ ಅಥವಾ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದು ಅಂತ. ಈಗ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮೀಸಲಾಂತಿದೆ. ಬರೀ ಕೆಲವರಿಗೆ ಇನ್ನೂ ಹಳ್ಳಿಗಳಲ್ಲಿ ಇನ್ನೂ ಹೋಗಿಲ್ಲ, ಬರೀ 18% ಸಂವಿಧಾನ ಬಂದ ತಕ್ಷಣ ಅದು ಬರೀ ಯಾರಿಗೋ ಅಂತಾರೆ, SC ST ಗೆ, ನಮಗೆಲ್ಲ ಜಾತಿ ಅನುಸೂಚಿತ ಪಂಗಡಕ್ಕೆ ಅಂತಕ್ಕಂಥಲ್ಲ. ಸಂವಿಧಾನದಲ್ಲಿ
ಪ್ರತಿಯೊಬ್ಬ ಎಲ್ಲಾ ಜಾತಿಗಳು ಕೂಡ ನಾವು ರಿಸರ್ವೇಶನ್ ಮೀಸಲಾತಿ ಇಟ್ಟಿದ್ದಾರೆ. ಆ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥದ್ದು, ಸಂವಿಧಾನವನ್ನ ಎಲ್ಲರೂ ಕೂಡ ಅರಿಯಬೇಕು ಅಂತಕ್ಕಂಥದ್ದು, ಸಂವಿಧಾನದಲ್ಲಿ ಯಾವುದೇ ಜಾತಿ ಮತ ಕುಲ ಗೋತ್ರ ಧರ್ಮಕ್ಕೆ ಸೀಮಿತ ಅಲ್ಲ ಅಂತಕ್ಕಂಥದ್ದು, ಇವೆಲ್ಲಾ ವಿಚಾರಗಳು ಇಟ್ಕೊಂಡು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸಗಳು ನಾವೇನು ಜಾಥಾ ಈಗಾಗಲೇ ಹಿಂದಿನ ವರ್ಷ ನಾವು ಮಾಡಿದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಕೋಲಾರ ಜಿಲ್ಲೆ 154 ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಾವು ಸಂವಿಧಾನ ಜಾಥಾವನ್ನ ಬಹಳ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಆ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ವಿದ್ಯಾವಂತರು, ಹಿಂದಿನ ಕಾಲದಲ್ಲಿ ಯಾರೋ ಒಬ್ಬರು ಒಂದು ಊರಿಗೆ ಒಬ್ಬರೋ ಇಬ್ಬರು ಶಾಲೆಗೆ ಹೋಗ್ತಕ್ಕಂಥ ಸನ್ನಿವೇಶ ಆಯ್ತು. ಇವತ್ತು ಪ್ರತಿ ಕುಟುಂಬದಲ್ಲೂ ಕೂಡ ಪ್ರತಿ ತಂದೆ ತಾಯಿ ಕೂಡ ತನಗೆ ಕಷ್ಟ ಬಂದಿದೆ, ನನ್ನ ಕುಟುಂಬಕ್ಕೆ ಕಷ್ಟ ಬಂದ ತಂದೆ ತಾಯಿ ಕೂಡ ತನ್ನ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು, ತನ್ನ ಮಕ್ಕಳು ಒಳ್ಳೆ ಜೀವನ ನಡೆಸಬೇಕು, ತನ್ನ ಮಕ್ಕಳು ಒಳ್ಳೆ ಪ್ರಜೆಗಳಾಗಬೇಕು ಅಂತ ಒಂದು ಕನಸನ್ನು ಕಾಣ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲಾ ಕಡೆ ವಿದ್ಯಾವಂತರಿರತಕ್ಕಂಥ ನಿಟ್ಟಿನಿಂದ ಇವತ್ತು ನೀವೆಲ್ಲ ಸಂವಿಧಾನ ಓದುವಂತಕ್ಕಂಥ ನಮ್ಮ ಯಾರು ನಮ್ಮ ನಾಗಮೋಹನ್ ದಾಸ್ನವರು ಒಂದು ಪುಸ್ತಕವನ್ನು ಬರೆದಿರತಕ್ಕಂಥ ಈಗಾಗಲೇ ಸಾಕಷ್ಟು ಪುಸ್ತಕಗಳು ನೀವು ವಿತರಣೆ ಮಾಡಿ ನೋಡಿದ್ರಿ. ಈ ರೀತಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ರೆ ಆಟೋಮೆಟಿಕ್ ಪ್ರತಿ ಹಳ್ಳಿಯಲ್ಲಿ ಕೂಡ ಸಂವಿಧಾನದ ಬಗ್ಗೆ ಅರಿವು ಬಂದಿದೆ. ಈಗ ಇನ್ನೂ ಬರಬೇಕು. ಈ ಕೆಲಸನ ಏನು ಕಾರ್ಯಕ್ರಮ ನಡೀತಾ ಇದ್ದೇವೆ, ಇದು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ತನ್ನಷ್ಟಕ್ಕೆ ತಾನೇ ಆ ಒಂದು ಅರಿವು ಬರತಕ್ಕಂಥದ್ದು ನನ್ನ ನಂಬಿಕೆ. ಆ ಕೆಲಸಗಳನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಈಗ ಸರ್ಕಾರ ಕೂಡ ಮಾಹಿತಿ ಇದೆ. ಅದಕ್ಕೋಸ್ಕರ ನಿಟ್ಟಿನಲ್ಲೇ ನಾವು ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವ ಭಾಗದಲ್ಲಿ ನಿಂತಕ್ಕಂಥ ಈಗಾಗಲೇ ನಾವು ಒಂದು 2-3 ಜನಕ್ಕೆ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರಿಗೆ ನಮ್ಮ ವಿಜಯನ ಕೂಡ ಹೇಳಿದ್ರು. ನಾನು ಕೂಡ ಆಯ್ತು, ಇನ್ನು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅಂತ ಅರಿವು ಇದ್ರೆ ದೌರ್ಜನ್ಯ ಅಂದ್ರೇನು, ಜಾತಿ ಅಂದ್ರೇನು, ಅದಕ್ಕೆ ಶಿಕ್ಷೆ ಏನಾಗತ್ತೆ, ಯಾವುದೇ ಜಾತಿ ಮತ ಇಲ್ಲ, ಮತ್ತೆ ಈ ಇದು ನಮ್ಮ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ನಾವು ಕರಿತೀವಿ, ನಾವು ಅಂತರ್ಜಾತಿ ವಿವಾಹ ಅಂತ, ಇಂಥ ವಿಚಾರಗಳು ಬಂದಾಗ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದು, ತಡೆಗಳನ್ನು ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ನಿಲ್ಲಬೇಕು ಅಂತಕ್ಕಂಥದ್ದು ಅರಿವನ್ನು ಮೂಡಿಸಕ್ಕೆ ನಾವು ನಾಟಕಗಳ ಮೂಲಕ ಕಾನೂನು ಹೀಗಿದೆ, ಕಾನೂನಿಂದ ನೀವು ತಪ್ಪಿಸ್ಕೊಳ್ಳಕ್ಕಾಗಲ್ಲ ಅಂತಕ್ಕಂಥ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಇನ್ನ ನಿಮ್ಮ ತಾಲೂಕಿನಲ್ಲಿ ಮಾಡಿಲ್ಲ, ಜಿಲ್ಲೆಯಲ್ಲಿ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ತಾನೇ ನಾನು 3-4 ದಿವಸ ಅವ್ರಿಗೆ ಇದು ಮಾಡಿದ್ದೀನಿ. ಅಂತ ಕಡೆ ಇದ್ದಾಗ ನಾನು ಆ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ವಿ, ಮಾಡ್ತೀವಿ ಕೂಡ ಮುಂದೆ. ದೇಶದಲ್ಲಿ ಪ್ರತಿಯೊಬ್ಬರು ಅಷ್ಟೇ ಹಕ್ಕುಗಳಿಗಾಗಿ ಎಲ್ಲರೂ ಪ್ರಯತ್ನ ಪಡ್ತಾರೆ. ಅದೇ ರೀತಿ ಕರ್ತವ್ಯಗಳ ಬಗ್ಗೆ ಯಾರು ತಲೆ ತೆಗೆಲ್ಲ. ಯಾಕಂದ್ರೆ ಇವತ್ತು ಹಕ್ಕುಗಳಿಗಾಗಿ ಎಲ್ಲರೂ ಹೋರಾಟ ಮಾಡ್ತಾರೆ. ಇವತ್ತು ಸಂವಿಧಾನವನ್ನ ಉಳಿಸಬೇಕು ಅನ್ನೋ ಒಂದು ಕರ್ತವ್ಯ ಇದೆ. ಆ ವಿಚಾರಕ್ಕೆ ಬಂದಾಗ ಬರೀ ದಲಿತ ಪರ ಸಂಘಟನೆಗೆ ಮಾತ್ರ ಮುಂದಾಗ್ತವೆ. ಅದನ್ನೇ ನಾನು ಈಗಾಗಲೇ ಹೇಳಿದ್ದೀನಿ. ಈಗಾಗಲೇ ನಾವು ಏನು ಸಂವಿಧಾನದ ಜಾಥಾ ಕಾರ್ಯಕ್ರಮ ಕೊಂಡಿದ್ದೀವಿ, ಮತ್ತೆ ಸಂವಿಧಾನದ ಅಂತಕ್ಕಂಥ ವರ್ಷನ ಮಾಡ್ಕೊಂಡಿದ್ದೀವಿ. ಈ ವರ್ಷ ಕೂಡ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಬೇಕು, ಪಠಣ ವಾಚನ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅದೇ ನಿಟ್ಟಿನಲ್ಲಿ. ಏನು ಸಂವಿಧಾನದಲ್ಲಿ ಅಡಕವಾಗಿರತಕ್ಕಂಥ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳ ಬಗ್ಗೆ, ಈಗ ಸಣ್ಣ ಮಗು ಏನು ಕರ್ತವ್ಯ, ಅದಕ್ಕೆ ಒಂದು ಕರ್ತವ್ಯ ಇದೆ, ತಾನೇನು ಮಾಡಬೇಕು, ತಾನೇ ಓದಬೇಕು, ತಾನೇ ವಿದ್ಯಾವಂತನಾಗಬೇಕು. ತಂದೆ ತಾಯಿಗೂ ಒಂದು ಜವಾಬ್ದಾರಿ ಕರ್ತವ್ಯ ಇದೆ. ಎಸ್, ಮಕ್ಕಳನ್ನ ಒಳ್ಳೆ ದಾರಿ ನಡೆಸಬೇಕು, ಅವ್ರ ಬುದ್ಧಿ ಹೇಳಬೇಕು, ಕಷ್ಟಪಟ್ಟು ಓದಿಸ್ತಕ್ಕಂಥ ಕೆಲಸ ತಂದೆ ತಾಯಿ ಮಾಡಬೇಕು. ಒಬ್ಬ ಅಧಿಕಾರಿ ಏನು ಮಾಡಬೇಕು, ಒಂದು ಸಂಘ ಸಂಸ್ಥೆ ಏನು ಮಾಡಬೇಕು, ಒಬ್ಬ ಜನಪ್ರತಿನಿಧಿ ಮಾಡಬೇಕು. ಈ ರೀತಿ ಕರ್ತವ್ಯಗಳಿದೆ. ಆ ಕರ್ತವ್ಯಗಳನ್ನು ಅರ್ಥ ಮಾಡ್ಕೋಬೇಕು. ಅದು ಅರಿವನ್ನು ಸಂವಿಧಾನದಲ್ಲಿ ಏನು ಒಂದು ಮರ ಕಡಿದ್ರು ಕೂಡ ಇನ್ನು ಮರಕ್ಕೆ ಒಂದು ಶಿಕ್ಷೆ ಆಗತ್ತೆ. ಆ ಮರ ಕಡಿದ್ರೆ ಕಾನೂನು ಏನ್ ಹೇಳುತ್ತೆ, ಇದು ಮಾಡಬಾರದು. ಈ ಮರ ಅಂತಕ್ಕಂಥದ್ದು ಸಾಮಾಜಿಕ ಇರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಸೇರಿರ್ತಕ್ಕಂಥದ್ದು. ಇದು ಎಲ್ಲವನ್ನೂ ಕೂಡ ಸಂವಿಧಾನದಲ್ಲಿ ಅಡಕ ಆಗಿರೋದ್ರಿಂದ ಆ ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿಂತ ಕಾರ್ಯಕ್ರಮ ಆಗ್ತಾ ಇದ್ದೇವೆ. ಇನ್ನು ಮುಂದೇನೂ ಆಗತ್ತೆ, ಆಗ್ನೂ ಕೊಡ್ತವೆ. ಈಗ ಸಮಾಜ ಅಂತಕ್ಕಂಥದ್ದು, ಅಭಿವೃದ್ಧಿ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ನಮ್ಮ ದೇಶದಲ್ಲಿ ಸಾಕಷ್ಟು ಜಾತಿಗಳು, ಮತಗಳು, ಕುಲಗಳು, ಗೋತ್ರಗಳು, ವೇದಗಳು ಇರೋದ್ರಿಂದ ಮನಸ್ಸು ಕೂಡ ವಿಭಿನ್ನವಾಗಿರೋದ್ರಿಂದ ಈ ಟೇಕ್ಸ್ ಸಮ್ ಮೋರ್ ಟೈಮ್ ನಡೀತಾ ಇದೆ. ಇದು ಒಂದಾಗತ್ತೆ ಅಂತಕ್ಕಂಥ ಆಶಾವನ್ನು ನಾವೆಲ್ಲರೂ ಕೂಡ ಆ ಒಂದು ಕೆಲಸ ಮಾಡೋಣ, ಅರಿವನ್ನು ಮೂಡಿಸೋ ಕೆಲಸ ಮಾಡೋಣ ಅಂತಕ್ಕಂಥ ನಾನು ಭಾವಿಸ್ತೇನೆ.